ಹಿಜಾಬ್ ವಾಪಸ್ ಹೇಳಿಕೆಯನ್ನ ಸ್ವಾಗತಿಸಿದ ಮುಸ್ಕಾನ್. ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, ಯುಟಿ ಖಾದರ್ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದವನ್ನ ತಿಳಿಸಿದ ಮುಸ್ಕಾನ್. ನಮ್ಮ ಹಕ್ಕನ್ನ ವಾಪಸ್ ಕೊಟ್ಟಿರೋದಕ್ಕೆ ಧನ್ಯವಾದ ಅಂತ ಮುಸ್ಕಾನ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿ ಮುಸ್ಕಾನ್ ಹೇಳಿಕೆ ಇದು. ನಮ್ಮ ಹಕ್ಕನ್ನ ವಾಪಸ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಾನು ಮತ್ತೆ ಕಾಲೇಜಿಗೆ ಹೋಗ್ತೀನಿ. ಓದು ಅರ್ಧಕ್ಕೆ ನಿಲ್ಲಿಸಿದ್ದ, ಈಗ ಮತ್ತೆ ಕಾಲೇಜಿಗೆ ಹೋಗ್ತೀನಿ. ಮಂಡ್ಯದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮುಸ್ಲಿಂ ವಿದ್ಯಾರ್ಥಿನಿ ಮುಸ್ಕಾನ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ CM ಸಿದ್ದರಾಮಯ್ಯ ಸರ್ ಮತ್ತು ಜಮೀರ್ ಅಹಮದ್ ಸರ್, ಯುಟಿ ಖಾದರ್ ಸರ್ ಮತ್ತು ಎಜುಕೇಷನ್ ಮಿನಿಸ್ಟರ್ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ನಮ್ಮ ರೈಟ್ಸನ್ನು ವಾಪಸ್ ಕೊಟ್ಟರು, ಅಲ್ಹಮ್ದುಲಿಲ್ಲಾ. ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ಮತ್ತು ನಮ್ಮ ಹಿಜಾಬ್ನ ಸಪೋರ್ಟ್ ಮಾಡಿರೋರಿಗೆಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿರೋರಿಗೆಲ್ಲ ಎಲ್ಲ ಧನ್ಯವಾದ ಮಾಡ್ತೀನಿ. ಇದೇ ವಿಚಾರ ಕೋರ್ಟಲ್ಲಿದೆ, ಕೋರ್ಟಲ್ಲಿ ತೀರ್ಮಾನ ಆಗ್ತಿದೆ. ಕೆಲವು ಸ್ಟೂಡೆಂಟ್ಸ್ಗಳೆಲ್ಲ ಆ ವಿಚಾರಕ್ಕೆ ಹೋಗಿದ್ರು. ಕೋರ್ಟಲ್ಲಿರುವಂಥ ಸಂದರ್ಭದಲ್ಲಿ ಈಗ ಮತ್ತೆ ಅದನ್ನು ವಾಪಸ್ ಪಡಿತೀನಿ ಅಂತ ಕೂಡ ಸರ್ಕಾರ ಹೇಳಿರುವಂಥದ್ದು. ಏನು ಹೇಳ್ತೀರಾ ಸರ್? ಇದು ನಮ್ಮ ರೈಟ್ಸ್ ಸರ್, ಅಲ್ಹಮ್ದುಲಿಲ್ಲಾ. ನಮಗೆ ವಾಪಸ್ ಕೊಟ್ಟಿದ್ದಾರೆ ರೈಟ್ಸ್ನ. ನಾನು ಒಂದೇ ಮಾತು ಹೇಳೋದು, ನಾವು ಹೆಂಗೆ ಮೊದಲು ಇದ್ವಿ, ಅಣ್ಣ ತಮ್ಮಂದಿರ ಅಂತ ಕಾಲೇಜಲ್ಲಿ ಹೋಗಿ ಹೆಂಗೆ ಓದ್ತಿದ್ವಿ ಹಂಗೆ ಹೋಗಿ ಓದೋದ. ಈಗ ಲಾಟ್ ಆಫ್ ಸಿಸ್ಟರ್ಸ್ ಹ್ಯಾವ್ ಡ್ರಾಪ್ ದ ಎಕ್ಸಾಮ್ ಫಾರ್ ದ ಸೇಕ್ ಆಫ್ ಹಿಜಾಬ್. ಐ ವುಡ್ ಲೈಕ್ ಟು ಎನ್ಕರೇಜ್ ಟು ಆಲ್ ಮೈ ಸಿಸ್ಟರ್ಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ರೈಟ್ ಎಕ್ಸಾಮ್. ಎಜುಕೇಷನ್ ಇಸ್ ಅ ಮೇನ್ ಪ್ಲ್ಯಾಟ್ಫಾರ್ಮ್ ಆಫ್ ಅ ಲೈಫ್, ಸೊ ಟು ಕಾನ್ಸಂಟ್ರೇಟ್ ಟುವರ್ಡ್ಸ್ ದಿಸ್. ತಾವು ಒಂದು ಘೋಷಣೆ ಕೊಟ್ಟಿತ್ತು ತಮ್ಮ ವಿಚಾರವಾಗಿ, ಈಗ ಅದೇ ವಿಚಾರ ಕುರಿತು ಮತ್ತೆ ನಿಮ್ಗೆ ಒಂದು ಕಡೆ ನ್ಯಾಯ ಸಿಕ್ತು ಅನ್ಸುತ್ತಾ? ಹ್ಞೂ ಸರ್. ಏನಂದರೆ ಇದು ಸರ್, ನಾವು ಮೊದಲೇನೂ ಹಾಕ್ಕೊಂಡು ಹೋಗ್ತಾಯಿದ್ವಿ, ಮತ್ಲಬ್ ಹಿಜಾಬ್ ಎಲ್ಲ. ತೋ ಇದು ತುಂಬ ಖುಷಿ ಆಯಿತು. ನಮ್ಮ ರೈಟ್ಸ್ ಒಂದು ಹೋಪ್ ಇತ್ತು, ನಮ್ಮ ಹಿಜಾಬ್ ವಾಪಸ್ ಸಿಗುತ್ತೆ ಅಂತ. ಹೆಂಗೋ ಅಲ್ಹಮ್ದುಲಿಲ್ಲಾ. ಈ ಹಿಜಾಬ್ ಧರಿಸದೆ ಹೋಗ್ತೀವಿ ಅಂದರೆ ಶಿಕ್ಷಣ ಸಿಗೋದಿಲ್ಲ ಅಂತ ತಮ್ಗೆ ಅನ್ಸುತ್ತಾ? ಶಾಲೆಗಳಲ್ಲಿ ಎಷ್ಟೋ ಜನ ಈಗ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡದಿರೋ ನಂತರದಲ್ಲಿ ಕಾಲೇಜುಗಳಿಗೆ ಹೋಗೋದಿಲ್ಲ, ಶಾಲೆಗಳಿಗೆ ಹೋಗೋದಿಲ್ಲ ಅನ್ನೋಂಥದ್ದು ಕೂಡ ಹೇಳಿದ್ರು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು. ಸೊ ಈ ಥರ ಧರಿಸದೆ ಹೋಗ್ಲಿ ಅಂದ್ರೆ ಶಿಕ್ಷಣ ಸಿಗಲ್ಲ ಅಂತ ತಮ್ಗೆ ಅನ್ಸುತ್ತಾ ಅನ್ನೋದು? ಅದೇ ಸರ್, ಎಲ್ಲ ಹುಡುಗಿರು ಲಾಸ್ಟ್ ಇಯರ್ ಅದೆಲ್ಲ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತೀನಿ. ಈಗ ನಮ್ಮ ರೈಟ್ಸ್ ನಮ್ಮ ವಾಪಸ್ ಸಿಕ್ಕೈತೆ, ಬನ್ನಿ ಮುಂದೆ ಬನ್ನಿ, ಎಕ್ಸಾಮ್ ಬರೀರಿ, ಎಜುಕೇಷನ್ನ ಇದು ಮಾಡಿ, ಬಿಕಾಸ್ ಎಜುಕೇಷನ್ ಇಸ್ ಅ ಮೇನ್ ಪ್ಲ್ಯಾಟ್ಫಾರ್ಮ್. ಇದನ್ನು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ ಸರ್. ಅದೆಲ್ಲ ಇಲ್ಲ, ಈಗ ನಾನು ಇದೀಗ ಪ್ರೆಸೆಂಟ್ನ ಮಾತಾಡ್ತೀನಿ. ಹೆಂಗೋ ಒಂದು ನಮ್ಮ ರೈಟ್ಸ್ನ ನಮಗೆ ಸಿಕ್ಕೈತೆ. ನಾನು 1 ವರ್ಷ ಬೇರೆ ಕೋರ್ಸ್ ಎಲ್ಲ ಮಾಡ್ತಿದ್ದೆ. ಈಗ ನಾನು ಅದೇ ಕಾಲೇಜಲ್ಲಿ ಹೋಗಿ ಇನ್ಶಾಲ್ಲ ಎಕ್ಸಾಮ್ ಬರಿತೀನಿ. ಹಿಜಾಬ್ ವಿವಾದದ ವೇಳೆ ಹಿಜಾಬ್ ಲೇಡಿ ಅಂತಾನೆ ಫೇಮಸ್ ಆಗಿದೆ. ಸಾಕಷ್ಟು ಮುಖಂಡರನ್ನ ಅಭಿನಂದನೆ ಮಾಡಿದ್ರು. ಆ ಪ್ರೌಡ್ ಮೂಮೆಂಟ್ ಮತ್ತೆ ಇವತ್ತಿನ ಮೂಮೆಂಟ್ಗೆ ಏನು ಹೇಳ್ತೀರಾ ಅಂತ ಹೇಳಿ ಸರ್? ಅದೇ ತುಂಬ ಖುಷಿ ಆಗ್ತೈತೆ. ನಮ್ಮ ರೈಟ್ಸ್ನ ನಮ್ಮ ವಾಪಸ್ ಸಿಕ್ಕೈತೆ ಅಂತ ತುಂಬ ಖುಷಿ ಆಗ್ತೈತೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.